ಕರ್ನಾಟಕ ಯಾರ್ದು ಅತ್ತೆ ಅಲ್ಲ, ಯಾರ್ದು ಮನೆ ಸ್ವಂತ ಆಸ್ತಿ ಅಲ್ಲ. ಹಿಂಗೆಯ ಅವರು ಅಂತ ಗೋದಾನ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಸಾಹೇಬರು ಒಂದು ಮಾತೃ ಕೆಲಸ ಅಂತೇಳಿ 2028ಕ್ಕೆ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಹೌದು, ಯಾವ ರೀತಿ ಸರ್? ನಿಮಗೇನಾದ್ರು ಸಂಶಯ ಇದೆ ಸರ್? ಹೌದಾ? ಸಂಶಯ ಇದ್ರೆ 28ಕ್ಕೆ ನಾನು ಬರ್ರಿ, ನಾನು ಪ್ರಮಾಣ. ಯಾವ ಪಕ್ಷದಿಂದ ಬರ್ತೀರಾ ಸರ್? ಯಾವ ಪಕ್ಷ? ಹಿಂದೂ ಪಕ್ಷದಿಂದ ಬರ್ತೇನೆ. ಹಿಂದೂ ಪರವಾಗಿ ಯಾವ ಪಕ್ಷ ಇರ್ತದೆ ಆ ಕಡೆ. ಈಗ ನಿಮ್ಮ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರೆ ನಮ್ಮ ಜನರಿಗೆ ಏನು ಈಗ ಇಂಡಿಪೆಂಡೆಂಟ್ ಹೋಗ್ತೀರಾ ಅಥವಾ ಪಕ್ಷ ಸೂಕ್ತ. ಮತ್ತೆ ಜಾತಿ ಸಮೀಕ್ಷೆ ಬಗ್ಗೆ ನಾವೇನು ಈಗ ಏನೇ ಮಾತಾಡೋದು ಪ್ರೀ ಮ್ಯಾಚೂರ್, ನಾವೇನು ಮಾತಾಡೋದು ಎಲ್ಲಿವರೆಗೆ ಹಿಂದುತ್ವ, ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ, ಆ ದಿಕ್ಕಿನಲ್ಲಿ ಸರ್. ಈಗ ಜಾತಿ ಸಮೀಕ್ಷೆ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ, ಯಾಕೆ ನೋಡಿ ಸರ್? ಅದರಲ್ಲಿ ನೀವು ಕೇಳ್ತಾ ಇದ್ದೀರಾ, ಅವರು ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳ್ಯಾರ ನಿನ್ನೆ ಹೋದವ್ರಿಗೆ. ಸ್ವಲ್ಪ ಅವ್ರಿಗೆ ಏನೇನಪ್ಪ ಅಂತೇಳಿ, ನಿಮ್ಮ ಆದಾಯ ಎಷ್ಟಂದ್ರೆ ಆದಾಯ ಹೇಳಲಿಕ್ಕೆ ಬಂದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಇನ್ನು ಜನಸಾಮಾನ್ಯ ಒಬ್ಬ ರೈತ, ಒಬ್ಬ ದಲಿತ, ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡ್ಬಿಟ್ರೆ ಅದು ಏನು ಇದೇನು ಪರೀಕ್ಷೆ ತೊಗೊಳಕತ್ತಾರ. ಮತ್ತು ಇಲ್ಲಾರಂಥ ಜಾತಿಗಳು ಬಂದವು. ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಯಾವ ಯಾವ ದೇಶ ಜಗತ್ತಿನಾಗ ಎಲ್ಲೂ ಇಲ್ಲಂತ ಜಾತಿ. ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಸರ್. ಇಲ್ಲಿನ ಶಾಸಕರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಬಿಜಾಪುರದಲ್ಲಿ ಅಂತ ನಿಮ್ಗೆ ಏನಾಗಿ ಹೇಳಿ, ನೀವು ಸುಮ್ಮನೆ ಅವು ಯಾವ ಕೆಲ್ಸಕ್ಕೆ ಬರಲಾರ್ದನ್ನ ವಿರೋ ಯಾಕೆ ಮಾಡ್ತೀವಿ? ಆರಾಮೀರಿ ಚಲೋ ಚಲೋ ಕಾರ್ಯಕ್ರಮಗಳು ಗೋದಾನ ತೋರಿಸಿ, ಮತ್ತು ಒಳ್ಳೆಯ ಕಾರ್ಯಕ್ರಮ ತೋರಿಸಿ, ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನು ತೋರಿಸಿ, ಹಳ್ಳಿ ಮಿಳ್ಳಿ ಅದನ್ನೇ ಸರ್. ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದಕ್ಕೆ ಕೇಳ್ತಾ ಇದ್ದೀವಿ ಸರ್. ಯಾಕಂದ್ರೆ ನಿಮ್ಮನ್ನ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕ್ತಾರೆ. ಚಿಕ್ಕಬಳ್ಳಾಪುರ ಬರಬಾರ್ದು. ಚರ್ಚೆ ಯಾರ ಜೋಡೆ ಮಾಡ್ತಾರೆ? ಮನುಷ್ಯರ ಜೊತೆ ಮಾತಾಡ್ತಾರೆ. ಸರ್ಕಸ್ನಾಗ ಇರುವಂಥವ್ರ ಜೋಡೆ ಚರ್ಚೆ ಮಾಡೋದಿಲ್ಲ. ಸರ್ಕಸ್ನಾಗ ಇದ್ದವ್ರ ಜೋಡೆ ಮಾಡ್ತಾರೆ. ಯಾರು ಸರ್ಕಸ್ನಾಗ ಏನಿರ್ತಾವೆ? ಮನುಷ್ಯರ ಜೊತೆ ಯಾರು ಮಾತಾಡಲ್ಲ ಅಂತ ಮನುಷ್ಯರಾದ್ರೆ ಯಾರು ಮಾತಾಡಲ್ಲ. ಮನುಷ್ಯರಾದ್ರೆ ಯಾರು ಮಾತಾಡಲ್ಲ.